ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಕ್ರೂಸಿಕ್ ಅಫಿಸಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೈತನ್ಯ ಸಿಕ್ಕಿ. ಎಲ್ಲ SLC ಎಕ್ಸಾಮ್ 3 ಬರೆದಿದ್ದೀರಾ? ತುಂಬ ಜನ ಕೇಳ್ತಾ ಇದ್ರಿ, ನಾವು ರಿವ್ಯಾಲ್ಯೂಷನ್ ಹಾಕಬೇಕು, ರೀಟೋಟಲ್ ಹಾಕಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರಿ. ಫೀಸ್ ಎಷ್ಟು, ಅಂದರೆ ಅಮೌಂಟ್ ಎಷ್ಟು, ಮತ್ತು ಯಾವ ಸಬ್ಜೆಕ್ಟ್ಗೆ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ, ಮತ್ತು ಲಾಸ್ಟ್ ಡೇಟ್ ಯಾವುದು, ತುಂಬ ಜನ ಕೇಳ್ತಾ ಇದ್ರಿ. ಇವತ್ತಿನ ಮೇಲೆ ಯಾವ ರೀತಿ ಅಪ್ಲೈ ಮಾಡೋದು, ಫೀಸ್ ಎಷ್ಟು, ಲಾಸ್ಟ್ ಡೇಟ್ ಯಾವುದು, ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ. ಎಲ್ಲ ರಿವ್ಯಾಲ್ಯೂಷನ್ ಅಥವಾ ರೀಟೋಟಲ್ ಹಾಕಬೇಕು ಅನ್ಕೋತೀರಾ? ಸೊ ಕೊನೆವರೆಗೆ ನೋಡಲೇಬೇಕು, ತಪ್ಪದೆ ನೋಡಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು. ಅದೇನಂತಂದರೆ ಹೊಸದಾಗಿ ವಿಡಿಯೋ ನೋಡ್ತಿದ್ದಾರೆ ಅಥವಾ ಚಾನಲ್ ಯಾರು ಸಬ್ಸ್ಕ್ರೈಬ್ ಹಾಕೋಲ್ಲ, ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಯಾಕಂದ್ರೆ ನಾನು ನಿಮ್ಗೆ ಇದೇ ರೀತಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ರಿವ್ಯಾಲ್ಯೂಷನ್ ಯಾವ ರೀತಿ ಹಾಕೋದು, ಮತ್ತು ರಿಸಲ್ಟ್ ಎಲ್ಲ ಯಾವಾಗ ಬರುತ್ತೆ, ರಿವ್ಯಾಲ್ಯೂಷನ್ ರಿಸಲ್ಟು, ರೀಟೋಟಲಿಂಗ್ ರಿಸಲ್ಟು, ಮತ್ತು ಸ್ಕ್ಯಾನ್ ಕಾಪಿ ಆಗಿರ್ಬೋದು, ಮತ್ತು ನಿಮಗೆಲ್ಲ ಸ್ಕಾಲರ್ಶಿಪ್ ಕೂಡ ಇದೇ ಒಂದು ಚಾನಲ್ ಹಾಕೋದ್ರಿಂದ ಸೊ ಮಿಸ್ ಮಾಡಿದೆ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ಎಲ್ಲ ವಿಡಿಯೋಗಳು ಬರ್ತವೆ. ಸೊ ಮಿಸ್ ಮಾಡಿದೆ ಚಾನಲ್ನ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಮತ್ತು ವಿಡಿಯೋನ ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರೆಲ್ಲ ಹಾಕಬೇಕು ಅನ್ಕೋತಾರೆ ಅವ್ರಿಗೆ ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲು ನಾವು ಸ್ಕ್ರೀನ್ ಮೇಲೆ ಹೋಗೋಣ. ಅಲ್ಲಿ ಹೇಳ್ತೀನಿ ನಿಮಗೆ ಎಷ್ಟು ಸಬ್ಜೆಕ್ಟ್ಗೆ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ, ಲಾಸ್ಟ್ ಡೇಟ್ ಯಾವುದು. ಸೊ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ, ವಿಡಿಯೋನ ಕೊನೆವರೆಗೆ ನೋಡಿ. ಓಕೆ, ಇದು ಬಂದ್ಬಿಟ್ಟು ಬೋರ್ಡ್ ಅವರು ಬಿಟ್ಟಿರುವಂಥ ನೋಟಿಸು. ಸೊ ಇಲ್ಲಿ ಕಂಪ್ಲೀಟ್ ಕೊಟ್ಟಿದ್ದಾರೆ ಪಿ ಎಷ್ಟಿದೆ, ಸೊ ಯಾವೆಲ್ಲ ಸಬ್ಜೆಕ್ಟಿಗೆ ಎಷ್ಟು ಅಮೌಂಟನ್ನು ತಗೋತಾರೆ, ಲಾಸ್ಟ್ ಡೇಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ವಿಡಿಯೋನ ಕೊನೆವರೆಗೆ ನೋಡಿ. ಇದು ಬಂದ್ಬಿಟ್ಟು ಫೇಲ್ ಆದವ್ರಿಗೆ ಮಾತ್ರ ಅಲ್ಲ, ಯಾರೆಲ್ಲ ಪಾಸ್ ಕೂಡ ಆಗಿದ್ದೀರಾ, ಪಾಸ್ ಆದರೂ ಕೂಡ ಯಾರೆಲ್ಲ ಹೆಚ್ಚು ಮಾರ್ಕ್ಸ್ ಬೇಕು, ನಾವು ಕೂಡ ರಿವ್ಯಾಲ್ಯೂಷನ್ ಹಾಕ್ತಿನೋರು, ನಾವು ಕೂಡ ರಿವ್ಯಾಲ್ಯೂಷನ್ ಅಥವಾ ಮರು ಎಣಿಕೆ ಹಾಕ್ತಿನೋರು ಹಾಕ್ಬೋದು. ಅರ್ಥ ಆಯ್ತಾ? ಆಲ್ಮೋಸ್ಟ್ 1-2 ಮಾರ್ಕ್ಸಲ್ಲಿ ಫೇಲ್ ಆಗಿದ್ದೀರಾ, ಸೊ ಕಡ್ಡಾಯವಾಗಿ ಹಾಕಿ ನೀವು ಮೌಲ್ಯಮಾಪನಕ್ಕೆ. ಅರ್ಥ ಆಯ್ತಾ? ರಿವ್ಯಾಲ್ಯೂಷನ್ಗೆ ಹಾಕಿ, ನೀವು ಪಾಸ್ ಆಗೋ ಚಾನ್ಸಸ್ ತುಂಬ ಇರ್ತದೆ. ಸೊ ಹಾಕಿ ಅಂತ ಹೇಳ್ತೀನಿ ನಾನು. ಸೊ ನಿಮ್ಮ ಇಷ್ಟ. ಮೊದಲಾಗಿ ನೋಡ್ತಾ ಹೋಗೋಣ. ಸೊ ಇದನ್ನ ಓದ್ಕೋಬೋದು, ಯಾವ ರೀತಿ ಹಾಕೋದು ಕೊಟ್ಟಿದ್ದಾರೆ ಅವರು. ಅರ್ಥ ಆಯ್ತಾ? ಸೊ ಓದ್ಕೋಬೋದು. ಆಲ್ಮೋಸ್ಟ್ ನಿಮಗೆ ಗೊತ್ತಿಲ್ಲ ಅಂದರೆ ಆನ್ಲೈನ್ ಸೆಂಟರ್ ಅಥವಾ ನಿಮ್ಮ ಸ್ಕೂಲ್ಗೆ ಹೋಗಿಬಿಟ್ಟು ಭೇಟಿ ಮಾಡಿ. ಅರ್ಥ ಆಯ್ತಾ? ನಿಮ್ಮ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ ಅವರು ಯಾವ ರೀತಿ ಹಾಕೋದಂತ. ಸೊ ಅಲ್ಲಿ ಹೋಗಿಬಿಟ್ಟು ಭೇಟಿ ಕೊಡಿ. ಮೊದಲಾಗಿ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ. ಇದು ಬಂದ್ಬಿಟ್ಟು ಸ್ಕ್ಯಾನ್ ಪ್ರತಿ ಅಂದರೆ ಸ್ಕ್ಯಾನ್ ಕಾಪಿ. ಅರ್ಥ ಆಯ್ತಾ? ಅರ್ಜಿ ಸಲ್ಲಿಸೋಕೆ ಯಾವ ಟೈಮು ಕೊಟ್ಟಿದ್ದಾರೆ? 24ನೇ ತಾರೀಕಿನಿಂದ ಅಂದರೆ 24th ಇದೆ, ಜುಲೈ 24th 28th ಇದೆ. ಇದು ಅರ್ಥ ಆಯ್ತಾ? 24ನೇ ತಾರೀಕಿಂದ 28ನೇ ತಾರೀಕು ಇರ್ತದೆ. ಅರ್ಥ ಆಯ್ತಾ? ಜುಲೈ 24ರಿಂದ 28. ಅರ್ಥ ಆಯ್ತಾ? ಆಮೇಲೆ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಆನ್ಲೈನ್ ಬ್ಯಾಂಕಿಂಗ್ ಸೌಲಭ್ಯ ಇಲ್ಲದವರು ಆನ್ಲೈನ್ನಲ್ಲಿ ಉತ್ತರ ಪತ್ರಿಕೆ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಅರ್ಜಿ ಸಲ್ಲಿಸಿದ ನಂತರ ಆಫ್ಲೈನ್ ಚಲನ್ ಡೌನ್ಲೋಡ್ ಮಾಡಿಕೊಂಡು ಶುಲ್ಕವನ್ನು ಬ್ಯಾಂಕಿಗೆ ಪಾವತಿಸ ಅಂತಿಮ ದಿನಾಂಕ. ನೀವೇನಾದರೂ ಬ್ಯಾಂಕಿನ ಮುಖಾಂತರ ಕಟ್ತಿರೋರು ನಿಮಗೆ ಒಂದು ದಿವಸ ಹೆಚ್ಚು ಟೈಮ್ ಕೊಡ್ತಾರೆ. ಆನ್ಲೈನ್ ಮುಖಾಂತರ ಅಲ್ಲಿ ನೀವು ಬ್ಯಾಂಕ್ ಅಥವಾ ಆಫ್ಲೈನ್ ಮುಖಾಂತರ ನೀವು ಅರ್ಜಿ ಸಲ್ಲಿಸೋದಾದರೆ 29ರವರೆಗೆ ಡೇಟ್ ಇದೆ. ಆಲ್ಮೋಸ್ಟ್ ನೀವು 28 ಲಾಸ್ಟ್ ಡೇಟು. ಅರ್ಥ ಆಯ್ತಾ? 29 ಬಿಟ್ಬಿಡಿ, 28ನೇ ತಾರೀಕು ಲಾಸ್ಟ್ ಡೇಟು. ಅಷ್ಟರೊಳಗೆ ನೀವು ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಬೇಕು. ಸ್ಕ್ಯಾನ್ ಕಾಪಿ ಅಂದರೆ ತುಂಬ ಜನ ಗೊತ್ತಿರೋದಿಲ್ಲ. ಸ್ಕ್ಯಾನ್ ಕಾಪಿ ಅಂದರೆ ಬೇರೆ ಏನಲ್ಲ, ನೀವೇನು ಬರೆದಿರಲ್ಲ, ಆನ್ಸರ್ ಬರೆದಿರಲ್ಲ, ನಿಮ್ಮ ಬುಕ್ಕಲ್ಲಿ ಆನ್ಸರ್ ಬರೆದಿರಲ್ಲ, ಅದನ್ನೇ ಅವರು ಫೋಟೋ ಹೊಡೆದ್ಬಿಟ್ಟು PDF ಮಾಡಿ ಕಳಿಸ್ತಾರೆ, ನಿಮ್ಮ ಸ್ಕೂಲಿಗೆ ಕಳಿಸ್ತಾರೆ. ಅದನ್ನೇ PDF ಮಾಡಿ ಕಳಿಸ್ತಾರೆ ನಿಮಗೆ. ನೀವೇನು ಆನ್ಸರ್ ಬರೆದಿರ್ತಾರ ಚೆಕ್ ಮಾಡಿ ಪೇಪರು ಕಳಿಸ್ತಾರೆ. ಸೊ ಅಷ್ಟೇ ಸ್ಕ್ಯಾನ್ ಕಾಪಿ ಅಂದರೆ. ಆಲ್ಮೋಸ್ಟ್ ಗೊತ್ತಿದೆ, ಕೆಲವಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ನೆಕ್ಸ್ಟು ಉತ್ತರ ಪತ್ರಿಕೆಯ ಮರು ಎಣಿಕೆ ಮತ್ತು ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ. ನೋಡಿ, ಮೊದಲು ನೀವು ಡೈರೆಕ್ಟಾಗಿ ರಿವ್ಯಾಲ್ಯೂಷನ್ನು ರೀಟೋಟಲಿಂಗ್ ಹಾಕಕ್ಕೆ ಬರೋದಿಲ್ಲ, ಅಂದರೆ ಮರು ಮೌಲ್ಯಮಾಪನ ಅಥವಾ ಮರು ಎಣಿಕೆ ಹಾಕಕ್ಕೆ ಬರೋದಿಲ್ಲ. ಮೊದಲು ನೀವು ಸ್ಕ್ಯಾನ್ ಕಾಪಿನ ತರಿಸ್ಕೋಬೇಕು, ನೀವು ಬರೆದಿರೋ ಆನ್ಸರ್ ಶೀಟ್ನ ತರಿಸ್ಕೋಬೇಕು. ಆಮೇಲೆ ಅರ್ಜಿ ಹಾಕಬೇಕು. ಅದು ಯಾವುದಕ್ಕೆ? ಮರು ಎಣಿಕೆಗೆ ಮತ್ತು ಮರು ಮೌಲ್ಯಮಾಪನಕ್ಕೆ ಅರ್ಜಿ ಹಾಕಬೇಕು. ಅದು ಬಂದ್ಬಿಟ್ಟು ಡೇಟ್ ಕೊಟ್ಟಿದ್ದಾರೆ. 27ನೇ ತಾರೀಕಿಂದ ಸ್ಟಾರ್ಟ್ ಆಗ್ತದೆ ಮತ್ತು 31ನೇ ತಾರೀಕು ಎಂಡ್ ಆಗ್ತದೆ. ಅರ್ಥ ಆಯ್ತಾ? ಬೇಗ ಮೊದಲು ಸ್ಕ್ಯಾನ್ ಕಾಪಿ ಅಪ್ಲೈ ಮಾಡಿ, ಆಮೇಲೆ 27ನೇ ತಾರೀಕು ಮರು ಎಣಿಕೆ ಅಥವಾ ಮರು ಮೌಲ್ಯಮಾಪನಕ್ಕೆ ಅರ್ಜಿ ಹಾಕಿ. ಅರ್ಥ ಆಯ್ತಾ? ಆಲ್ಮೋಸ್ಟು ಮರು ಮೌಲ್ಯಮಾಪನ ಹಾಕಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ನೆಕ್ಸ್ಟು ಇಲ್ಲಿ ಕೂಡ ಕ್ರೆಡಿಟು ಡೆಬಿಟು ಅಂದರೆ ಆಫ್ಲೈನ್ ಮೂಲಕ ನೀವು ಏನಾದರೂ ಬ್ಯಾಂಕ್ ಮೂಲಕ ಕಟ್ಟೋದಾದರೆ ಒಂದಿನ ಚೇಂಜ್ ಆಗ್ತದೆ, ಹೆಚ್ಚು ಟೈಮ್ ಕೊಡ್ತಾರೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟು ಅಮೌಂಟು. ತುಂಬ ಜನ ಕೇಳ್ತಾ ಇರೋದು ಅಮೌಂಟು. ನೋಡಿ ಇಲ್ಲಿ ವಿಧಾನ. ಆನ್ಲೈನ್ ಮೂಲಕ K1ನಲ್ಲಿ ಪಾವತಿಸಿದ ಶುಲ್ಕ ಎಷ್ಟಾಗ್ತದೆ? ಸ್ಕ್ಯಾನ್ ಪ್ರತಿ ತರಿಸೋಕೆ ಮಾತ್ರ ಇದು. ಸ್ಕ್ಯಾನ್ ಪ್ರತಿ ಒಂದು ವಿಷಯಕ್ಕೆ 410 ರೂಪಾಯಿ ಆಗ್ತದೆ. ಅರ್ಥ ಆಯ್ತಾ? ಒಂದು ವಿಷಯಕ್ಕೆ ಮಾತ್ರ 410. ಅರ್ಥ ಆಯ್ತಾ? ಮತ್ತು ನೀವು ಯಾಡಾದರೆ 410 × 2 ಆಗ್ತದೆ. ಅರ್ಥ ಆಯ್ತಾ? ಸೊ ಒಂದು ವಿಷಯಕ್ಕೆ ಬರೀ ಸ್ಕ್ಯಾನ್ ಪ್ರತಿ ನಿಮ್ಮ ಆನ್ಸರ್ ಶೀಟ್ನ ತರಿಸೋದಕ್ಕೆ 410 ರೂಪಾಯಿ ಆಗ್ತದೆ. ಸೊ ನೆಕ್ಸ್ಟು ಮರು ಮೌಲ್ಯಮಾಪನ ಒಂದು ವಿಷಯಕ್ಕೆ. ಇದು ಬಂದ್ಬಿಟ್ಟು ಪೇಪರ್ ಚೆಕ್ ಮಾಡೋಕ್ಕೆ, ಮರಳಿ ಪೇಪರ್ ಚೆಕ್ ಮಾಡೋಕ್ಕೆ. ಸೊ ಇದಕ್ಕೆ ಎಷ್ಟು ಅಮೌಂಟ್ ಆಗ್ತದೆ? 810 ರೂಪಾಯಿ ಆಗ್ತದೆ. ಅರ್ಥ ಆಯ್ತಾ? 810 ರೂಪಾಯಿ ಆಗ್ತದೆ. ನೀವೇನಾದರೂ ಮರು ಎಣಿಕೆ ಹಾಕಿದರೆ ಅದಕ್ಕೆ ಶುಲ್ಕ ಇರೋದಿಲ್ಲ, ಫ್ರೀಯಾಗಿ ನಿಮಗೆ ಮರು ಎಣಿಕೆ ಮಾಡಿಕೊಡ್ತಾರೆ. ಇನ್ ಕೇಸ್ ನೀವು ಮರು ಮೌಲ್ಯಮಾಪನ ಹಾಕಿದರೆ ನಿಮಗೆ 810 ರೂಪಾಯಿ ಚಾರ್ಜ್ ಆಗ್ತದೆ. ಅರ್ಥ ಆಯ್ತಾ?
ಸೊ ಚಾನಲ್ ಮೂಲಕ ಆದರೆ ಚಾನಲ್ ಮೂಲಕ ಆಗಿರ್ಬೋದು, ಆಫ್ಲೈನ್ ಮೂಲಕ ಬ್ಯಾಂಕ್ ಮೂಲಕ ಆದರೆ ಅಮೌಂಟ್ ಚೇಂಜ್ ಆಗ್ತದೆ. ಅದು 420 ಆಗಬೇಕಾಗ್ತದೆ ನೋಡ್ಕೊಳ್ಳಿ. ಸೊ 10 ರೂಪಾಯಿ ಹೆಚ್ಚಾಗ್ತದೆ. ಸೊ ಇಷ್ಟೇ ನೋಡಿ, ಒಂದು ವಿಷಯಕ್ಕೆ 410. ಯಾರೆಲ್ಲ 1 ಅಥವಾ 2 ಮಾರ್ಕ್ಸಲ್ಲಿ ಫೇಲ್ ಆಗಿದ್ದೀರಾ, ಸೊ ಕಡ್ಡಾಯವಾಗಿ ಅಪ್ಲೈ ಮಾಡಿ. ಯಾಕಂದರೆ ನೀವು ಪಾಸ್ ಆಗೋ ಚಾನ್ಸ್ ತುಂಬ ಇರ್ತದೆ, ಅರ್ಥ ಆಯ್ತಾ. ಏನಾದರೂ ಪೇಪರ್ ಚೆಕ್ ಮಾಡುವಾಗ ಮಿಸ್ಟೇಕ್ ಮಾಡಿದರೆ ನೀವು ಇಲ್ಲಿ ಮಾರ್ಕ್ಸನ್ನು ಪಡ್ಕೋತೀರಾ. ಸೊ 400 ರುಪೀಸು ಅಂತ ನೀವು ಬಿಡೋಕೆ ಹೋಗಬೇಡಿ. ನೀವೆಲ್ಲ ಬಿಟ್ಟರೆ ಮತ್ತೆ ಮುಂದಿನ ವರ್ಷ ನೀವು ಎಕ್ಸಾಮ್ ಬರಬೇಕಾಗ್ತದೆ, ಅರ್ಥ ಆಯ್ತಾ. ಸೊ ಒಂದ್ಸಲ ಟ್ರೈ ಮಾಡಿ. 400 ರುಪೀಸು ವೇಸ್ಟ್ ಏನು ಆಗೋದಿಲ್ಲ, ಕೆಲವೊಂದ್ಸಲ ಪಾಸ್ ಕೂಡ ಆಗ್ಬೋದು. ಟ್ರೈ ಮಾಡಿ. ಸೊ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಸೊ ಕಮೆಂಟ್ ಮಾಡಿದರೆ ನಾನು ನಿಮಗೆ ರಿಪ್ಲೈ ಆದರೆ ಮಾಡ್ತೀನಿ. ಸೊ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.